ಆಯ್ರಾ ಜೋರಾಗಿ ಅಳ್ತಾ, ಯಾಕಪ್ಪ ನನ್ನ ನಂಬ್ತಿಲ್ಲ? ನೀವೇ ಹೇಳಿದ್ರಲ್ಲ, ನನ್ನ ಈ ದಪ್ಪ ದೇಹನ ನೋಡಿ ಯಾರ್ ಮದ್ವೆ ಆಗ್ತಾರೆ ಅಂತ. ನನ್ನಂಥವಳನ್ನ ಟಚ್ ಮಾಡಕ್ಕೆ ಯಾರ್ ರೆಡಿ ಇರ್ತಾರೆ? ನಾನ್ ನಿಮ್ ಮಗಳು ಅಪ್ಪ, ನನ್ ನಂಬಿ ಅಂದ್ಲು. ಸೂರ್ಯಪ್ರಕಾಶ್ ಸರ್ಕಾಸ್ಟಿಕ್ಲಿ ನಗ್ತಾ, ವಾಟ್ ನಾನ್ಸೆನ್ಸ್ ಯು ಆರ್ ಸ್ಪೀಕಿಂಗ್ ಆಯ್ರಾ? ನನ್ ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ, ಆದ್ರೆ ಅವಳು ಯಾರನ್ನು ಟಚ್ ಮಾಡದೆ ಬಸ್ರಿ ಅನ್ಸ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ ಯಾರೇ ನಂಬ್ತಾರೆ? ಯಾರೇ ಯಾಕೆ, ನಾನ್ ಹೇಗ್ ನಂಬ್ಲಿ? ಯಾವನ್ ಗತಿಗೆಟ್ಟೋ ನಿನ್ ಜೊತೆ ಮಲ್ಗಿದ್ನೋ ಅಂತ ಕೋಪದಲ್ಲಿ ಹೇಳಿ ಅವಳ ಹೊಟ್ಟೆನ ಒದ್ರು ಸೂರ್ಯಪ್ರಕಾಶ್. ಆಯ್ರಾ ಜೋರಾಗಿ ಅಮ್ಮ ಅಂತ ಕಿರುಚ್ಕೊಂಡು ನೋವಿಂದ ಅಳಕ್ ಶುರು ಮಾಡಿದ್ಲು. ಡಾಕ್ಟರ್ ಸಿಟ್ಟಲ್ಲಿ, ಸ್ಟಾಪ್ ಇಟ್ ರೀ ಮಿಸ್ಟರ್, ಏನ್ರಿ ನಿಮ್ಗೆ ಕಾಮನ್ ಸೆನ್ಸ್ ಇಲ್ವಾ? ಒಂದ್ ಹೆಣ್ಣು, ಅದ್ರಲ್ಲೂ ಹೊಟ್ಟೆಲಿ ಮಗು ಇಟ್ಕೊಂಡಿರೋ ಹುಡುಗಿನ ಹೀಗ್ ಒದಿತೀರಲ್ರಿ? ಇದನ್ನೇನ್ ಹಾಸ್ಪಿಟಲ್ ಅನ್ಕೊಂಡಿದಿರೋ ಇಲ್ಲ ನಿಮ್ ಮನೆ ಅನ್ಕೊಂಡಿದಿರೋ? ಹೊರಗಡೆ ಪೇಷಂಟ್ಸ್ ಇದಾರೆ, ಪ್ಲೀಸ್ ಡಿಸಿಪ್ಲಿನ್ ಇಂದ ಇರಿ. ಸಡನ್ ಆಗಿ ಏನೋ ನೆನಪಾಗಿ ಸೂರ್ಯಪ್ರಕಾಶ್, ಆಯ್ರಾ ನಿಜ ಹೇಳು, ನಿನ್ ಹೊಟ್ಟೆಲಿರೋ ಮಗುಗೆ ಅಕ್ಷತ್ ಕಾರಣನಾ ಅಂತ ಕೊನೆ ಹೋಪಿಂದ ಕೇಳಿದ್ರು. ಆಯ್ರಾ ಭಯ ಗಾಬ್ರಿಲಿ, ಇಲ್ಲ ನಂಗ್ ಗೊತ್ತಿಲ್ಲ, ಈ ಮಗು ತಂದೆ ಯಾರೋ ನಂಗ್ ಗೊತ್ತಿಲ್ಲ. ನಾನು ಎಷ್ಟೋ ದಿನದಿಂದ ಮನೆಯಿಂದ ಆಚೆ ಹೋಗಿಲ್ಲ. ಮನೆಯಿಂದ ಯಾಕೆ, ನನ್ ರೂಮ್ ಬಿಟ್ಟು ಆಚೆ ಕಾಲಿಟ್ಟಿಲ್ಲ ಅಂತ ನಿಮ್ಗೂ ಗೊತ್ತು ಅಪ್ಪ. ಹೀಗೆಲ್ಲ ನಡೆಯಕ್ ಸಾಧ್ಯನೇ ಇಲ್ಲ, ನಂಗೇನೂ ಅರ್ಥ ಆಗ್ತಿಲ್ಲ ಅಂತ ಅಂದ್ಲು. ಸೂರ್ಯಪ್ರಕಾಶ್ ಡಾಕ್ಟರ್ ಕೈ ಹಿಡ್ಕೊಂಡು, ಪ್ಲೀಸ್ ಡಾಕ್ಟರ್, ಹೇಗಾದ್ರೂ ಮಾಡಿ ಈ ಮಗುನ ಅಬಾರ್ಟ್ ಮಾಡ್ಬಿಡಿ, ಇದ್ ನಮ್ ಮರ್ಯಾದೆ ಪ್ರಶ್ನೆ ಅಂದ್ರು. ಡಾಕ್ಟರ್ ಸೀರಿಯಸ್ ಆಗಿ, ನೋ, ಇಟ್ಸ್ ನಾಟ್ ಪಾಸಿಬಲ್. ಈ ಹುಡುಗಿಗೆ ಒಬೆಸಿಟಿ ಪ್ರಾಬ್ಲಮ್ ಇದೆ. ನಾವೇನಾದ್ರೂ ಈ ಸ್ಟೇಜ್ ಅಲ್ಲಿ ಅಬಾರ್ಟ್ ಮಾಡಕ್ ಹೋದ್ರೆ ಆಯ್ರಾ ಜೀವಕ್ಕೂ ಅಪಾಯ. ಸೊ ಈ ಕಾಂಪ್ಲಿಕೇಶನ್ಸ್ ನ ಆದಷ್ಟು ಅವಾಯ್ಡ್ ಮಾಡೋದು ಬೆಟರ್. ಆಯ್ರಾ ಈಗ ಮಗುಗೆ ಜನ್ಮ ಕೊಡೋದ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಅಂದ್ರು. ಸೂರ್ಯಪ್ರಕಾಶ್ ಬೇಡ್ಕೊಳ್ತಾ, ಪ್ಲೀಸ್ ಡಾಕ್ಟರ್, ಇದೊಂದ್ ಕೆಲ್ಸ ಮಾಡ್ಕೊಡಿ, ನಿಮಗೆ ಎಷ್ಟು ಹಣ ಬೇಕಿದ್ರು ಕೊಡ್ತೀನಿ, ನಮ್ ಮರ್ಯಾದೆ ಉಳಿಸ್ಕೊಡಿ. ಡಾಕ್ಟರ್ ಆಗೋದೇ ಇಲ್ಲ ಅಂತ ತಲೆ ಆಡಿಸಿದಾಗ ಸೂರ್ಯಪ್ರಕಾಶ್ ಕೋಪದಲ್ಲಿ ಟೇಬಲ್ ಮೇಲಿದ್ದ ರಿಪೋರ್ಟ್ ನ ಎತ್ಕೊಂಡು ಇನ್ನೊಂದ್ ಕೈಲಿ ಆಯ್ರಾ ತೋಳ್ ಹಿಡಿದು ಧರ ಅಂತ ಹೇಳ್ಕೊಂಡು ಹೊರಟ್ರು. ಹೊರಗಡೆ ಬಂದ ಸೂರ್ಯಪ್ರಕಾಶ್ ತಮ್ಮ ಕಾರಿನ ಫ್ರಂಟ್ ಸೈಡ್ಗೆ ಹಾಕಿದ್ದ ಆಯ್ರಾ ವೆಡ್ಸ್ ಅಕ್ಷತ್ ಅನ್ನೋ ಬೋರ್ಡ್ ನ ಕಿತ್ತು ಎಸಿತಾ ಆಯ್ರಾನ ಫೋರ್ಸ್ ಅಲ್ಲಿ ಕಾರ್ ಹಿಂದ್ಗಡೆ ಸೀಟಿಗೆ ತಳ್ಳಿದ್ರು. ಅವಳು ಧಡೂತಿ ದೇಹದ ಕಾರಣ ಕಾರಲ್ಲಿ ಕೂತ್ಕೊಳ್ಳೋಕೆ ಸ್ವಲ್ಪ ಹಿಂಸೆ ಪಟ್ಲು ಆಯ್ರಾ. ಅಷ್ಟ್ರಲ್ಲಿ ಕಾರ್ ಹತ್ಕೊಂಡು ಸೂರ್ಯಪ್ರಕಾಶ್ ನ ನೋಡಿ ಡ್ರೈವರ್, ಎಲ್ಲಿಗ್ ಸರ್ ಅಂತ ಕೇಳ್ದ. ಸೂರ್ಯಪ್ರಕಾಶ್ ಸಿಟ್ಟಲ್ಲಿ, ಸ್ಮಶಾನಕ್ಕೆ ನಡಿಯ ಮನೆಗೆ, ಇನ್ನೇನು ಉಳಿದಿದೆ ಅಂತ ಈ ಹೆಮ್ಮಾರಿನ ಮಂಟಪಕ್ಕೆ ಕರ್ಕೊಂಡು ಹೋಗ್ಲಿ ಅಂತ ಕೇಳ್ದ. ಮತ್ತೆ ಸೂರ್ಯಪ್ರಕಾಶ್ ಫೋನ್ ರಿಂಗ್ ಆಯ್ತು. ಅವ್ರ ಸಿಟ್ಟಲ್ಲಿ ಆಯ್ರಾನ ನೋಡ್ತಾ, ಏಯ್ ಡುಮ್ಮಿ, ಆಗ್ಲಿಂದ ಅಕ್ಷತ್ ಒಂದೇ ಸಮ ಕಾಲ್ ಮಾಡ್ತಿದ್ದಾನೆ, ಏನಂತ ಹೇಳಿ ಅವನಿಗೆ? ನಿನಗೊಂದ್ ಸ್ವೀಟ್ ನ್ಯೂಸ್ ಇದೆ, ಮಂಟಪದಿಂದ ಹೊರಡು ಅನ್ಲಾ ಅಂತ ಕೇಳಿದ್ರು. ಆಯ್ರಾ ಏನು ರಿಪ್ಲೈ ಮಾಡದೆ ಜೋರಾಗಿ ಅಳಕ್ ಶುರು ಮಾಡಿದ್ಲು. ಇರಿಟೇಷನ್ ಇಂದ ಸೂರ್ಯಪ್ರಕಾಶ್ ಕಾಲ್ ನ ಕಟ್ ಮಾಡಿ ಏನೋ ಮೆಸೇಜ್ ಟೈಪ್ ಮಾಡ್ತಾ, ಏನೇ ಕೇಳಿದ್ರು ರೋ ಅಂತ ಅಳ್ತೀಯ, ಹೀಗ ಹತ್ಕೊಂಡೆ ಸಾಯಿಸ್ಬಿಡು ನಮ್ಮನ್ನ, ಮಾನ್ಗೆಟ್ಟೋಳೆ ಅಂತ ಬೈಕೊಂಡ ಸೂರ್ಯಪ್ರಕಾಶ್. ಆಯ್ರಾ ಅಳ್ತಾ ತನ್ನ ಮನ್ಸಲ್ಲಿ, ನನ್ ಜೀವನದಲ್ಲಿ ಏನ್ ನಡೀತಿದೆ? ನಾನ್ 4 ತಿಂಗಳು ಪ್ರೆಗ್ನೆಂಟಾ? ಇಟ್ಸ್ ಇಂಪಾಸಿಬಲ್. ಹಾಳಾಗಿ ಒಬೆಸಿಟಿ ಪ್ರಾಬ್ಲಮ್ ಇಂದ ನಂಗ್ ಗೊತ್ತೇ ಆಗಿಲ್ಲ. ಆದ್ರೆ ಇದೆಲ್ಲ ಹೇಗಾಯ್ತು? ಯಾವ ಹೆಣ್ಣಿನ ಲೈಫ್ ಅಲ್ಲಿ ಅವಳಿಗೆ ಗೊತ್ತಿಲ್ಲದೆ ಪ್ರೆಗ್ನೆಂಟ್ ಆಗಕ್ ಸಾಧ್ಯ? ನನ್ಗೆ ಯಾರಾದ್ರೂ ಏನಾದ್ರೂ ಮಾಡಿದಾರ? ಅವಳ ಯೋಚನೆಗೆ ಬ್ರೇಕ್ ಹಾಕೋ ತರ ಕಾರ್ ಬಂದು ಮನೆ ಮುಂದೆ ನಿಂತ್ಕೊಳ್ತು. ಮದ್ವೆ ಮನೇಲಿರ್ಬೇಕಾಗಿದ್ದ ಆಯ್ರಾ ಮನೆಗ್ ಬಂದಿದ್ದನ್ನ ನೋಡಿ ಸರ್ವೆಂಟ್ಸ್ ಎಲ್ಲ ಆಶ್ಚರ್ಯದಿಂದ ನೋಡ್ತಿದ್ರು. ಸೂರ್ಯಪ್ರಕಾಶ್ ಒಳಗ್ ಹೋದವ್ರೆ ಸೋಫಾ ಮೇಲೆ ಡಾಕ್ಯುಮೆಂಟ್ಸ್ ನ ಬಿಸಾಕಿ ಕೋಪದಲ್ಲಿ ಅಕ್ಷತ್ ನಂಬರ್ಗೆ ಕಾಲ್ ಮಾಡಿದ್ರು. ಆಯ್ರಾ ಸೋಫಾದಲ್ಲಿ ಅಳ್ತಾ ಕೂತಿದ್ಲು. ರೂಮ್ ಒಳಗಡೆ ಸೂರ್ಯಪ್ರಕಾಶ್ ಫೋನಲ್ಲಿ, ಇವತ್ತು ನಿನ್ನ ಮತ್ತು ಆಯ್ರಾ ಮದ್ವೆ ಸಾಧ್ಯನೇ ಇಲ್ಲ, ಸ್ವಲ್ಪ ಟೈಮ್ ಕೊಡು ಅಕ್ಷತ್, ನಾವು ಮದ್ವೆನ ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡೋಣ ಅಂತ ಹೇಳೋದ್ ಕೇಳಿಸ್ತು. ಅದನ್ನ ಕೇಳಿ ಆಯ್ರಾ ಮನ್ಸಿಗೆ ತುಂಬಾ ನೋವಾಯ್ತು. ಬೆಳಗ್ಗೆ ಇದ್ದ ಸಂಭ್ರಮ, ಖುಷಿ ಎಲ್ಲ ಬದಲಾಗಿ ಅಲ್ಲಿ ಬರೀ ನೋವು, ದುಃಖ ಮಾತ್ರ ಇತ್ತು. ಕಾಲ್ ಕಟ್ ಮಾಡಿದ್ಮೇಲೆ ಸೂರ್ಯಪ್ರಕಾಶ್ ಸಿಸಿಟಿವಿ ಫೂಟೇಜಸ್ ನ ಚೆಕ್ ಮಾಡ್ದ.
ಆಹಾ, ನಾನೇನು ತಪ್ಪು ಮಾಡೇ ಇಲ್ಲ ಅಂತ ದೊಡ್ಡದಾಗಿ ಬಿಲ್ಡಪ್ ಕೊಡ್ತಿದ್ಲು ಮಹಾರಾಣಿ. ಸಾಕ್ಷಿ ಸಿಗ್ಲಿ ಮಾಡ್ತೇನೆ ನಿನಗೆ, ಐ ವಿಲ್ ಕಿಲ್ ಯು ಆಯ್ರಾ ಅಂತ ಬೈಕೊಳ್ತಾ ಅವಸರದಲ್ಲಿ 5 ಮಂತ್ಸ್ ವಿಡಿಯೋ ಫುಟೇಜ್ ನ ಚೆಕ್ ಮಾಡಕ್ ಶುರು ಮಾಡಿದ್ರು. ಬಟ್ ಎಷ್ಟೇ ಹುಡುಕಿದ್ರು ಸಿಸಿಟಿವಿ ಫುಟೇಜ್ ಅಲ್ಲಿ ಆಯ್ರಾ ಜೊತೆ ಸಂಬಂಧ ಇಟ್ಕೊಂಡಂತವ್ರು ಯಾರು ಕಾಣಿಸ್ಲಿಲ್ಲ. ಆಯ್ರಾ ಮನೆಯಿಂದ ಆಚೆ ಹೋಗದೆ 7-8 ತಿಂಗಳು ಕಳೆದಿತ್ತು. ಅವಳ ನೋಡೋಕು ಹೊರಗಡೆಯಿಂದ ಯಾರೂ ಬಂದಿರ್ಲಿಲ್ಲ. ಸೂರ್ಯಪ್ರಕಾಶ್ ಸರ್ಪ್ರೈಸ್ ಆಗಿ, ಅರೆ ಇದೇನಿದು, ಆಯ್ರಾ ಮನೆಯಿಂದ ಎಲ್ಲೂ ಹೋಗಿಲ್ಲ, ಮನೆ ಒಳಗೂ ಯಾವ ಗಂಡಸರು ಬಂದಿಲ್ಲ ಅಂದ್ರೆ ಇದ್ರ ಅರ್ಥ ಏನು? ಆಯ್ರಾ ಹೇಳಿದ್ ನಿಜನಾ? ಹಾಗಿದ್ರೆ ಅವಳ ಹೊಟ್ಟೆಲ್ ಮಗು ಇರಕ್ ಹೇಗ್ ಸಾಧ್ಯ? ಆಯ್ರಾ ಹೇಗ್ ಪ್ರೆಗ್ನೆಂಟ್ ಆದ್ಲು? ಅಷ್ಟ್ರಲ್ಲಿ ಆಯ್ರಾ ಚಿಕ್ಕಮ್ಮ ಅಶ್ವಿನಿ ಅಲ್ಲಿಗ್ ಬಂದು ಜೋರಾಗಿ ಆಯ್ರಾನ ಬೈತಾ, ಆಹಾ ರಾಣಿ, ಮದ್ವೆ ದಿನನೇ ನಿನ್ ಘನಂದಾರಿ ಕೆಲ್ಸ ಎಲ್ಲ ಆಚೆ ಬಂದ್ಬಿಡ್ತಲೆ, ಕಿತ್ತೋದೋಳೆ. ಅಲ್ಲ, ಇಷ್ಟೆಲ್ಲ ಮಾಡಿದ್ರು